ಜೈ ಶ್ರೀರಾಮ್. ನಮಸ್ತೆ ಫ್ರೆಂಡ್ಸ್. ಕುಬೇರಕ್ಷಿ ಟ್ರಕ್ ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತಿನ ಟ್ರಕ್ ಲಾಗ್ ಏನಪ್ಪ ಅಂತಂದರೆ, ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಂಗಳೂರು ಬಂದೆ. ಹಿಂಗಿದ್ದಿದ್ದು ಮಂಗಳೂರು ಒಂದೇ ಒಂದು ನಿಮಿಷದಲ್ಲಿ ಹೆವಿ ಸೈಕಾಗಿ ಮಳೆ ಬರ್ತಾಯಿದೆ. ಮಂಗಳೂರಿಗೆ ಬರೋರು ಛತ್ರಿ ತಗೊಂಡು ಮರಿಬೇಡಿ, ಯಾಕೆ ಅಂದರೆ ಹೆವಿ ಮಳೆ ಇದೆ ಇಲ್ಲಿ. ಸೊ ನೋಡೋರು ನೋಡದೇ ಇರೋರು, ಕೇಳೋರು ಕೇಳದೇ ಇರೋರು, ಮದುವೆ ಆದವರು ಮದುವೆ ಆಗದೆ ಇರೋರು, ವಯಸ್ಸಾದವರು ವಯಸ್ಸಾಗದೇ ಇರೋರು, ಎಲ್ಲರೂ ಸೈಕ್ ಆಗೋ ಥರ ಸೀನ್ ಇತ್ತು. ಅದನ್ನೇ ಹೇಳೋಣ ಅಂತ ಇವತ್ತಿನ ಬ್ಲಾಗಲ್ಲಿ. ಸೊ ಏನಪ್ಪ ಅಂತಂದರೆ, ಫಸ್ಟು ಮಂಗಳೂರು ಹೆವಿ ಮಳೆ ಇದೆ. ಒಂದೊಂದು ನಿಮಿಷಕ್ಕೆ ವೆದರ್ ಚೇಂಜ್ ಆಗ್ತಾಯಿದೆ. ಸೊ ಇದೇನಾದರೂ ಈ ಕಡೆ ಬಂದರೆ ಸೊ ಮೇಕ್ ಶೋರ್ ಪ್ರಿಕಾಷನ್ಸ್ ತೊಗೊಂಡು ಛತ್ರಿ ಇಲ್ಲ ಜಾಕೆಟ್ಸ್ ಯೂಸ್ ಮಾಡ್ಕೊಂಬನ್ನಿ. ಬೈಕಲ್ಲಿ ಬಂದರೆ ಹೆವಿ ರಿಸ್ಕ್ ಇದೆ. ಸೊ 9 ಗಂಟೆಗೆ ಇಲ್ಲಿ 8:45 9 ಗಂಟೆಗೆ ಇಲ್ಲಿದ್ದೆ. ಜಸ್ಟ್ ಒಂದು ನಿಮಿಷದಲ್ಲಿ ಹೆವಿ ಮಳೆ ಸ್ಟಾರ್ಟ್ ಆಗೋಯಿತು. ಪ್ಲಸ್ ಇನ್ನೊಂದೇನಂತಂದರೆ, ಲಾರಿ ಡ್ರೈವರ್ಸ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ದಯವಿಟ್ಟು ಸ್ವಲ್ಪ ನೋಡಿಕೊಂಡು ಮಣ್ಣು ರೋಡ್ಗಳಲ್ಲಿ, ಯಾಕೆಂದರೆ ಮಂಗಳೂರು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ವರ್ಕ್ ನಡೀತಾ ಇದೆ, ಗಾಡಿ ಕುತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲಸ್ ಗಾಡಿ ಅಪ್ಸೈಡ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆ್ಯಂಡ್ ಮತ್ತು ನಾನು ಹುಳಿಕಲ್ ಘಾಟ್ ಮೇಲೆ ಬರೋಣ ಅಂತ ಬರ್ತಾಯಿದ್ದೆ. ಸೊ ನಗರ ರೋಟಲ್ಲಿ ಬರಬೇಕಾದ್ರೆ ನನಗಂತೂ ಫುಲ್ ಸೈಕ್ ಸೀನ್ ಇತ್ತು. ರಾತ್ರಿ ಎಕ್ಸಾಕ್ಟ್ 1:30 ಇರ್ಬೋದು. ಸೊ ಅಂಬು ಅಂತ ಏನೋ ನೆನೆಸ್ಕೊಂಡು ಬರ್ತಾ ಇದ್ದೆ. ಕರೆಕ್ಟಾಗಿ ಒಂದು 13 ಇಲ್ಲ 10ರಿಂದ 13 ಅಡಿ ಹೈಟ್ ಇರ್ಬೋದು. ಬರೀ ಕಣ್ಣು ಮಾತ್ರ ಕಾಣ್ತಾ ಇದೆ ನನಗೆ, ಕಾಲು ಮಾತ್ರ ಬೆಳ್ಳಗಿದೆ. ಹೆವಿ ಸೈಕ್ ಆಗ್ಬಿಟ್ಟೆ. ನಾನು ಹತ್ರ ಬಂದು ನೋಡಿದ್ರೆ ಕಾಡೆ ಮಸ್ತಾಗಿತ್ತು. ಮಾತ್ರ ಹೆಚ್ಚು ಕಮ್ಮಿ ನನ್ನ ಕ್ಯಾಬಿನ್ ಗ್ಲಾಸ್ ತನಕ ಬರೋ ಅಷ್ಟು ಹೈಟ್ ಇತ್ತು ಬೈಸನ್ನು. ಸಖತ್ ಸೈಕ್ ಆಗೋಯ್ತು. ನಾನು ಒಬ್ಬನೇ ಇರೋದ್ರಿಂದ ನಾನು ಸ್ವಲ್ಪ ಡರ್ ಆಗಿಬಿಟ್ಟಿದೆ ಆ ಸ್ಪಾಟಲ್ಲಿ. ರಾತ್ರಿ 1:30 ಮತ್ತು ಇನ್ನೇನಾಗುತ್ತೆ. ನಾನು ಹತ್ರ ಬರ್ತಾ ಬರ್ತಾ ಗೊತ್ತಾಯಿತು, ಓಕೆ ಇದು ಬೈಸನ್ನು ಅಂತ. ಅದು ನನ್ನ ಮಗನ ನಮ್ಮ ಕುಬ್ಬಿ ನೋಡ್ತಾ ಇದ್ದಂಗೆ ಓಡೋಕ್ಕೆ ಸ್ಟಾರ್ಟ್ ಆಗೋಯಿತು. ಯಾಕೆಂದರೆ ಅಷ್ಟು ಸೌಂಡ್ ಮಾಡ್ತಾಯಿದ್ಲು ಕುಬ್ಬಿ. ಸೊ ಆಫ್ಟು ಇರೋದ್ರಿಂದ ಲೈಟಾಗಿ. ಆ್ಯಂಡ್ ಮತ್ತು ನೆಕ್ಸ್ಟು ಸ್ವಲ್ಪ ದಬಾಯಿಸ್ಕೊಂಡು ಬರ್ತಾಯಿದ್ದೆ. ಸ್ವಲ್ಪ ನಿದ್ದೆ ಬಂದಿತ್ತು ಅಂತ ಮಲಗಿಬಿಟ್ಟಿದ್ದೆ. ಸೊ ಹೆವಿ ದಬಾಯಿಸ್ತಾ ಇದ್ದೆ. ಗಾಡಿ ಎಷ್ಟು ಹೋಗುತ್ತೋ ಅಷ್ಟು ಹೊಡಿತಾಯಿದ್ದೆ. ಮುಂದೆಗಡೆ ಹೋಗ್ತಾ ಇರೋನು ಪೈಪ್ ಹಾಕೊಂಡು ಹೋಗ್ತಾಯಿದ್ದೆ. ಇವನು ಸ್ವಲ್ಪ ಚಮಕ್ಗಳು ಕೊಟ್ಟ. ಆದರೂ ಗಾಡಿ ನಮ್ಮ ಕುಬ್ಬಿ ಎಲ್ಲ ಹೆವಿ ಕಂಟ್ರೋಲು. BS6 ಫೇಸ್ 2 ಆಗಿರೋದ್ರಿಂದ, ಎಲ್ಲ ABS ಇರೋದ್ರಿಂದ 40 ಟನ್ ಹಾಕಿದ್ದೀನಿ ಪಾಸಿಂಗ್ ಟನ್ನೇಜೆ. ಗಾಡಿ ಮಾತ್ರ ಹೆವಿ ಕಂಟ್ರೋಲ್ ಆಯ್ತು ಇಲ್ಲಿ. ಇದು ಸೈಕಾಗಿತ್ತು ಸೀನ್ ಅಂದರೆ ಇದೊಂದೇ. ಆಮೇಲೆ ನಾನು ಇವನಿಗೆ ಸೈಡ್ ಹೊಡ್ಕೊಂಡು ಆರಾಮಾಗಿ ಬರ್ತಾಯಿದ್ದೆ. ನನ್ನ ಹಿಂದೆ ಒಬ್ಬ ಬಸ್ಸು ಅವ್ನು ಪಾಪ ಒದ್ದಾಡ್ತವನೆ. ಅವ್ನ ಕಾರಣನೇ ಗೊತ್ತಿಲ್ಲ, ಅವ್ನು ಯಾಕೆ ಒದ್ದಾಡ್ತವನೆ ಅಂತ. ನಾನು ನನ್ನ ಟೆನ್ಷನಲ್ಲಿ ನಾನು ಅನ್ಲೋಡ್ಗೆ ಹೋಗಲೇಬೇಕು ಅನ್ನೋ ಕಾರಣಕ್ಕೆ ಹೊಡಿತಾ ಇದ್ದೀನಿ. ರೋಡ್ ಖಾಲಿ ಇದೆ, ಹೈವೇ, ಟೋಲ್ ಕಟ್ತೀವಿ. ನಾನು ಟೈಮ್ ಪಿಕಪ್ ಮಾಡಬೇಕಲ್ಲ, ನಾನು ಹೊಡಿತಾ ಇದ್ದೀನಿ. ಇವ್ನು ಬಸ್ಸನ್ನು ನಾನು ಹೊಡಿಯೋದು ನೋಡೇ ಬಸ್ಸು ಅಂತೀಗ ಹೊರ್ಕೋತಾ ಇರೋದು. ಏನು ಹಿಂಗೆ ಹೋಯ್ತವನೆ ಅಂತ. ಅವ್ರು ಹೊಡೆದಾಗ ನಾವು ಸುಮ್ಮನೆ ಇರಲ್ವಾ. ಸೊ ಅವನು ರೈಟ್ ಸೈಡಿಂದ ಓವರ್ಟೇಕ್ ಮಾಡೋಕ್ಕೆ ಬಂದ. ಸೊ ಅನ್ಫಾರ್ಚುನೇಟ್ಲಿ ಅಲ್ಲಿ ಆಗಲಿಲ್ಲ. ಏನು ಹಾರನ್ ಹೊಡಿತಾ ಇದ್ದ. ನಾನು ಜಾಗ ಐತೆ ಹೋಗೋದು ಬಿಟ್ಬಿಟ್ಟು ಸುಮ್ಮನೆ ಯಾಕೆ ಹಾರನ್ ಹೊಡಿತವನೆ ಅಂತ ನಾನು ನಿಮಗೆ ಸ್ವಲ್ಪ ಸ್ಲೋ ಮಾಡಿಕೊಂಡೆ. ಮುಂದೆ ಕಾರ್ ಬೇರೆ ಇತ್ತು. ಸೊ ನಾನು ಜಾಸ್ತಿ ರಶ್ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ, ಯಾಕೆಂದರೆ ಬಸ್ಸು ಸುಮ್ಮನೆ ಅವನು ಹಾರನ್ ಹೊಡೆದ್ಮೇಲೆ ಮತ್ತೆ ನಾನು ಲೆಫ್ಟಿಗೆ ಆಪರ್ಚುನಿಟಿ ಇದ್ದು ಸುಮ್ಮನೆ ಇಳಿದು ಸ್ಪೀಡಾಗಿ ಹೋಗೋದು ಬೇಡ ಅಂತ ಸ್ಲೋ ಮಾಡ್ಕೊಂಬಿಟ್ಟೆ. ಸೊ ಅವನ ಇಂಟೆನ್ಷನ್ ತುಂಬ ಕೇರ್ ತೋರಿಸ್ತಾ ಇದ್ದ. ಏನು ಹಿಂಗೆ ಹೋಗ್ತಾ ಇದೆಯಾ ಹಂಗೆ ಹಿಂಗೆ ಅಂತ. ಸೊ ಥ್ಯಾಂಕ್ಸ್ ಅಣ್ಣ ಕೇರ್ ತೋರಿಸಿದ್ದಕ್ಕೆ. ಬಟ್ ಕಮಿಟ್ಮೆಂಟ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ನಾವು ಹೋಗಲೇಬೇಕಾಗುತ್ತೆ. ಬಾಕಿ ಟೈಮಲ್ಲೆಲ್ಲ ನಾವು ಯಾವತ್ತೂ ಹಿಂಗೆ ಓಡಿಸೋದಿಲ್ಲ. ಕಮಿಟ್ಮೆಂಟು, ಟೈಮಿಂಗ್ಸ್ ಪಿಕಪ್ ಮಾಡಬೇಕು. ಪ್ಲಸ್ ಅದು ಅಲ್ಲದೆ ನಾಳೆ ಇವತ್ತು ನಂದು EMI ಬೇರೆ ಇದೆ. ಸೊ ನಾನು ಆ ಟೆನ್ಷನಲ್ಲಿದ್ದೀನಿ. ಸೊ ಕಾರನ್ನು ಅಡ್ಡ ಬಂದು ಕ್ಯಾಬ್ರೆ ಮಾಡ್ಕೊಳ್ಳೋದು ಬೇಡ ಅಂತ ಬಿಟ್ಬಿಟ್ಟೆ ಬಸ್ಸವನಿಗೆ. ಬಸ್ಸವನು ಏನು ಫುಲ್ಲು ಇದು ಮಲ್ಟಿ ಆ್ಯಕ್ಸಲ್ ಬಸ್ಸು, ಏನು ಕಚ್ಕೊಂಡಾಗೆ ಬರ್ತಾವನೆ. ಲೆಫ್ಟಲ್ಲೇ ಬೇಕು ಅಂತಲೇ ಶೇಪಿಗೆ ಹತ್ರ ತರ್ತಾವೆ. ನನಗೆ ಗೊತ್ತಾಗ್ತಾಯಿದೆ, ಬಟ್ ನಾನು ಆಟ ಆಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ನಾನು ಎಳೆಯೋದೇನು ದೊಡ್ಡ ವಿಚಾರ ಇರಲಿಲ್ಲ. ಸ್ವಲ್ಪ ಲೆಫ್ಟಿಗೆ ಎಳೆದಿದ್ರೆ ಬಸ್ಸೇ ಅಪ್ಸೈಡ್ ಆಗ್ಬಿಡೋದು. ನಾನು ಅಷ್ಟು ಅವನಿಗೆ ತೊಂದರೆ ಮಾಡ್ತಾಯಿಲ್ಲ. ಬಡ್ಕೊತವನವನು. ಇರೋದೇ NL ಗಾಡಿ, ಕರ್ನಾಟಕ ಸ್ಟೇಟ್ ಗಾಡಿ ಅಲ್ಲ ಫಸ್ಟ್ ಆಫ್ ಆಲ್. ಇವನು ಫುಲ್ ಸೈಕ್ ಮಾಡ್ತಾಯಿದ್ದ. ಅವ್ನಿಗೆ ಆಮೇಲೆ ತೊಗೋತೀನಿ ಕ್ಲಾಸ್ ಅಂದ್ಬಿಟ್ಟು ಅವ್ನ ಹಿಂದೆ ಹೋದೆ.
ಕಾರ್ ಅವರೆಲ್ಲ ಫುಲ್ ಫ್ಯಾನ್ ಆಗಿಬಿಟ್ಟಿರೋದು ನಮ್ಮನ್ನೆಲ್ಲ ನೋಡ್ಕೊಂಡು ಏನು ಹೊಡಿತಾ ಇದೆ ಗುರು ಅಂತ. ಸಕ್ಕ ಸೂಪರ್ ಅಂದ್ಕೊಂಡು ಎಲ್ಲ ಪಾಸ್ ಆಯ್ತಾಯಿದ್ರು ಕಾರ್ ಅವರು. ನಾನು ಫುಲ್ ಸಾಂಗ್ ಹಿಂಗೆಲ್ಲ ಹಾಕ್ಕೊಂಡು ಚೈಚ್ತಾ ಇದ್ದೆ. ಯಾಕೆಂದರೆ ಮಂಗಳೂರಿಂದ ಪಾರ್ಟಿ ಪದೇ ಪದೇ ಫೋನ್ ಮಾಡ್ತಾಯಿದ್ದ, ಇಲ್ಲಿ ಬಂದಿಲ್ಲ, ಇನ್ನೂ ಬಂದಿಲ್ಲ, ಐಟಮ್ ಅರ್ಜೆಂಟ್ ಇದೆ ಅಂತ. ಸೊ ನಾನು ಸ್ಟೀಲ್ ಹಾಕಿದ್ದಿದ್ದರಿಂದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅಲ್ವಾ, ಮಳೆ ಬೇರೆ ಇರೋದ್ರಿಂದ ನಾವು ಅವ್ರು ಹೇಳಿದ ಟೈಮಿಗೆ ತಂದು ಕೊಡಲೇಬೇಕಾಗುತ್ತೆ. ಸೊ ಆ ಒಂದು ಇಂಟೆನ್ಷನಲ್ಲಿ ಅಷ್ಟೇ, ಬೇರೆ ಇನ್ನೇನು ದುರಾಂಕಾರ ಅಲ್ಲ, ಶೋಕಿಗಲ್ಲ, ಅನಿವಾರ್ಯತೆಗೆ ಹೋಗ್ತಾ ಇರೋದಷ್ಟೇ. ಇದಾದಮೇಲೆ ಈ ಬ್ರಿಡ್ಜ್ ಕ್ರಾಸ್ ಆದಮೇಲೆ ಅವ್ನು ನಿಲ್ಲಿಸ್ತಾನೆ. ನಾನು ಅದೇನಿದೆ ಮಾತಾಡಬೇಕಲ್ಲ, ನಿಲ್ಲಿಸ್ಬಿಟ್ಟು ಸೀದಾ ಕೇಳ್ತೀನಿ, ಏನಪ್ಪ ನಿನ್ಗೇನಾದರೂ ತೊಂದರೆ ಮಾಡಿದ್ನಾ ನಾನು ಅಂತ. ಅವನು ಏನಕ್ಕೆ, ಓಕೆ ಅವ್ನ ಕನ್ಸರ್ನು, ಓಕೆ ಒಪ್ಕೊಳ್ಳೋಣ. ಬಸ್ಸು 100ರಲ್ಲಿ ಹೋಗ್ಬೋದು, ಡೋರ್ ಗಿರೆಲ್ಲ ತೆಗೆದು ಸ್ಟೈಲಾಗೆಲ್ಲ ಎಳೆಯೋ ಥರ ಎಲ್ಲ ಶೋಗಳು ಕೊಡ್ತಾನೆ. ನಮ್ಮ ಹತ್ರ ಬೇಡ ಈ ದುರಾಂಕಾರದ ಮಾತುಗಳು, ಶೋಗಳು. ಯಾಕೆಂದರೆ ಒಬ್ಬ ಮನುಷ್ಯ ಕಮಿಟ್ಮೆಂಟ್ ಇದ್ದಾಗ ಏನು ಮಾಡೋಕ್ಕೆ ಬೇಕಾದ್ರೆ ರೆಡಿ ಇರ್ತಾನೆ ಅಷ್ಟೇ ಇವತ್ತಿನ ಬ್ಲಾಗ್. ಸೊ ಇಷ್ಟನ್ನು ಹೇಳ್ತಾ ಮುಗಿಸ್ತೀನಿ ಇವತ್ತಿನ ಬ್ಲಾಗು. ಜಾಸ್ತಿ ಏನು ಕಿರಿಕಿಲ್ಲ, ಚಿಲ್ಡಾಗಿ ಸರಿ ಅಣ್ಣ ಆಯಿತು ಅಂತ ಅಂದ್ಬಿಟ್ಟು ಆಯ್ತು, ನಮ್ಮ ಕೆಲಸ ಆಯಿತು ನೋಡುಗರು, ನಾವು ಟೈಮಿಂಗ್ಸ್ ಪಿಕಪ್ ಮಾಡ್ಬೇಕು, ಹೋಗ್ತಾ ಇದ್ದೀವಿ, ಮುಗೀತು ಮಾತು. ಹಿಂಗೂ ಜಾಸ್ತಿ ಮಾತಾಡ್ತಾ ಇದ್ದರೆ ಅಣ್ಣ ಅಪ್ಪ ಅನ್ನೋದು, ಇಲ್ಲಾಂದರೆ ನಡೆಯಲೇ ತಿಕಾ ಮುಚ್ಕೊಂಡು ಅನ್ನೋದು ಅಷ್ಟೇ ನಮ್ಗೆ ಗೊತ್ತಿರೋದು. ಇಷ್ಟನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ ವ್ಲಾಗು. ಯಾರಿಗೂ ಹೆದರುವಂಥ ಅವಶ್ಯಕತೆ ಇಲ್ಲ, ಯಾರಿಗೂ ಹೆದರಿಸೋವಂಥ ಅವಶ್ಯಕತೆ ಇಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು, ಇಷ್ಟೇ. ಥ್ಯಾಂಕ್ ಯು.